ನೀವು ಯಾರ್ಯಾರು ಈ ವರ್ಷ ನೀಟ್ ಅಪ್ಲಿಕೇಶನ್ನ ಅಪ್ಲೈ ಮಾಡಿದ್ದೀರಾ, ಹಾಗೆ ನೀಟ್ ಎಕ್ಸಾಮ್ನ ಬರೀಬೇಕು, ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಯಾಕೆಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ NTA ರೂಲ್ಸ್ಗಳು ತುಂಬಾ ಸ್ಟ್ರಿಕ್ಟ್ ಇರುತ್ತೆ. ಓಕೆನಾ, ನಿಮ್ಮ ನೀಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ತಪ್ಪುಗಳನ್ನ ನೀವೇನಾದರೂ ಮಾಡಿತ್ತು ಅಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಲ್ ಟಿಕೆಟ್ ಬರದೇ ವಿತ್ ಕೂಡ ಆಗ್ಬೋದು. ಓಕೆನಾ, ಅದಕ್ಕೋಸ್ಕರ ನಾನು ಏನು ಹೇಳ್ತೀನಲ್ಲ ಈ ಒಂದು ವಿಡಿಯೋದಲ್ಲಿ ಈ ಒಂದು ಪಾಯಿಂಟ್ಸ್ಗಳನ್ನ ಕರೆಕ್ಟಾಗಿ ನೀವು ಅಪ್ಲೈ ಮಾಡಿದ್ದೀರಾ ಅನ್ನೋದನ್ನ ಒಂದ್ಸಲಿ ಚೆಕ್ ಮಾಡ್ಕೊಬಿಡಿ. ಓಕೆನಾ, ಎಲ್ಲ ಕರೆಕ್ಟಾಗಿತ್ತು ಅಂದರೆ ಆರಾಮಾಗಿರಿ, ಏನು ಕೂಡ ತಲೆ ಕೆಡಿಸ್ಕೊಬಿಡಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನೀಟ್ ಎಕ್ಸಾಮ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಓಕೆನಾ, ಇವಾಗ ಏನೇನು ಡೀಟೇಲ್ಸ್ಗಳು ಕರೆಕ್ಟಾಗಿರಬೇಕು, ಯಾವ ಫಾರ್ಮೆಟಲ್ಲಿ ಇರಬೇಕು ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಮಾಡುವಂಥ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಒಂದು ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಯಾವುದೋ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. www.edismodiplace.in ಅಂತ ಸರ್ಚ್ ಮಾಡಿ, ಅವಾಗ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಜಸ್ಟ್ ಏನು ಮಾಡಿ ಅಂದರೆ ಕಟ್ ಆಫ್ ಅನಲೈಸರ್ ಅಂತ ಕಾಣ್ತಿದೆಯಲ್ಲ ಮೇಲ್ಗಡೆ, ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ, ಅವಾಗ ಕಟ್ ಆಫ್ ಅನಲೈಸರ್ ಓಪನ್ ಆಗುತ್ತೆ. ಇದು ನಿಮಗೆ ಆಫರ್ ಪ್ರೈಸಲ್ಲಿ ಕೇವಲ 3,000 ಸಿಗ್ತಾ ಇರುತ್ತೆ. ಇದಕ್ಕೆ ಮಾರ್ಚ್ 8ನೇ ತಾರೀಕುವರೆಗೂ ಕೂಡ ಮಾತ್ರ ವ್ಯಾಲಿಡ್ ಇರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ನಂತರ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. OTP ಪೇಜ್ ಓಪನ್ ಆಗಲ್ಲ, ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೀ ಅಪ್ಲಿಕೇಶನ್ ಫೀಸ್ ಪೇ ಮಾಡ್ಬೇಕಾದ್ರೆ ಯಾವ ರೀತಿ ಇತ್ತು ಸೇಮ್ ಅದೇ ಸಿಸ್ಟಮ್ ಇರುತ್ತೆ. ಆ ರೀತಿ ಪೇ ಮಾಡಿಬಿಟ್ಟು ನಂತರ ನಿಮಗೆ ಇಲ್ಲಿ ಟ್ರಾನ್ಸಾಕ್ಷನ್ ID ಬರುತ್ತೆ, ಅದರದ್ದು ಕಾಪಿ ಮಾಡಿ ಇಟ್ಕೊಳ್ಳಿ. ಎಲ್ಲರೂ ವಾಟ್ಸಪ್ಪಲ್ಲಿ ಪೇಸ್ಟ್ ಮಾಡಿ, ಯಾರಿಗಾದರೂ ಸೆಂಡ್ ಮಾಡಿ ಅದನ್ನ. ನಂತರ ಆ ಒಂದು ಟ್ರಾನ್ಸಾಕ್ಷನ್ ID ಹಾಕ್ಬಿಟ್ಟು ವೆರಿಫೈಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಆವಾಗ ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಕ್ಲಿಯರ್ ಆಗಿ ಕಾಣ್ತಿದೆ ಸೆಂಟ್ರಲ್ ಮತ್ತು ಸ್ಟೇಟ್ ಕೌನ್ಸಿಲಿಂಗ್ದು, ಮೆಡಿಕಲ್, ಡೆಂಟಲ್, ಆಯುಷ್ದು ನೀವು ಕಟ್ ಆಫ್ನ ನೋಡ್ಬೋದಾಗಿರುತ್ತೆ. ಎಲ್ಲ ಕ್ಯಾಟಗರಿದು ಕೂಡ ಅವೈಲಬಿಲಿಟಿ ಇರುತ್ತೆ. ಇಲ್ಲಿ ಜಸ್ಟ್ ನೀವು ಕೋರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಯಾವೊಂದು ಕೋಟಾ ಮತ್ತು ಯಾವೊಂದು ಕ್ಯಾಟಗರಿಲಿ ನೋಡಬೇಕು ಕಟ್ ಆಫ್ನ ಸೆಲೆಕ್ಟ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ನಿಮಗೆ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಮತ್ತು ಕಾಲೇಜ್ ಕಂಪೇರ್ ಕೂಡ ಇದೆ, ಅದನ್ನು ಕೂಡ ಚೆಕ್ ಮಾಡ್ಬೋದಾಗಿರುತ್ತೆ. ಲಾಗಿನ್ ಹಾಕಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಟ್ರಾನ್ಸಾಕ್ಷನ್ ID ಹಾಕಿದ್ರೆ ಪೇಮೆಂಟ್ ಇದು ಲಾಗಿನ್ ಆಗ್ಬೋದು, ಡೈರೆಕ್ಟಾಗಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಇವಾಗ ನೀವು ಯಾರ್ಯಾರು ವಿಡಿಯೋ ನೋಡ್ತಾ ಇರ್ತೀರಾ, ನೀವು 80% ಜನ ಇವಾಗ ಆಗಲೇ NTA ನೀಟ್ ಅಪ್ಲಿಕೇಶನ್ ಫಿಲಪ್ ಮಾಡಿರ್ಬೋದು. ಇನ್ನೊಂದು 20% ಜನ ಅಪ್ಲೈ ಮಾಡೋಣ ಅಂತ ಇನ್ನೂ ವೆಯ್ಟ್ ಮಾಡ್ತಾ ಇರ್ಬೋದು. ಓಕೆನಾ, ಅಂಥವ್ರಿಗೆ ಸಜೆಷನ್ ಏನಂದರೆ 8ನೇ ತಾರೀಕು ಲಾಸ್ಟ್ ಡೇಟ್ ಇದೆ, ಬೇಗ ಅಪ್ಲೈ ಮಾಡಿ. ಲಾಸ್ಟ್ ಟೈಮಲ್ಲಿ ಸರ್ವರ್ ಓವರ್ಲೋಡ್ ಆಗಿ ಸರ್ವರ್ ಇಶ್ಯೂ ಬರ್ಬೋದಾಗಿರುತ್ತೆ. ಓಕೆನಾ, ಇವಾಗ ನೀವು ಯಾರ್ಯಾರು NTA ನೀಟ್ ಅಪ್ಲಿಕೇಶನ್ ಹಾಕಿದ್ದೀರಾ, ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೂಡ ಈ ರೀತಿ ಒಂದು ಸ್ಲಿಪ್ ಬಂದಿರುತ್ತೆ, ಕನ್ಫರ್ಮೇಷನ್ ಪೇಜ್. ಏನಾದರೂ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ನೀವೇನೋ ಡೌನ್ಲೋಡ್ ಮಾಡ್ಕೊಂಡಿತ್ತು ಅಂದರೆ ಮಾತ್ರ ನಿಮ್ಮ ನೀಟ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ, ನಿಮ್ಮದು ಅಪ್ಲಿಕೇಶನ್ ಎಲ್ಲ ಕೂಡ NTA ಸರ್ವರ್ಗೆ ಹೋಗಿದೆ ಅಂತ ಅರ್ಥ. ಓಕೆನಾ, ಇದು ನಿಮ್ಮ ಹತ್ರ ಇತ್ತು ಅಂದರೆ ಮಾತ್ರ ನಿಮಗೆ ನೆಕ್ಸ್ಟ್ ಆಲ್ ಟಿಕೆಟ್ ರಿಲೀಸ್ ಆದಾಗ ನೀವು ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ನೀವು ಯಾವ ವಿಡಿಯೋಸ್ಗಳನ್ನ ಚೆಕ್ ಮಾಡ್ಕೋಬೇಕು ಅಂದರೆ, ಫಸ್ಟು ಪರ್ಸ್ನಲ್ ಡೀಟೇಲ್ಸ್. ಇದರಲ್ಲಿ ನಿಮ್ಮ ನೇಮು, ಫಾದರ್ ನೇಮು, ಡೇಟ್ ಆಫ್ ಬರ್ತ್, ಈ ಮೂರೂ ಕೂಡ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಎಕ್ಸಾಕ್ಟ್ ಆಗಿರಬೇಕು. ಸಿಂಗಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರಲಿ, ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿರಲಿ ಇರಬಾರ್ದು. ಅದನ್ನ ಒಂದ್ಸಲಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಕ್ಯಾಟಗರಿ ಸರ್ಟಿಫಿಕೇಟ್ ನೀವೇನು ಅಪ್ಡೇಟ್ ಮಾಡಿರ್ತೀರಾ ಅದನ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರುವಂಥ ನೇಮು, ನಿಮ್ಮ ಇಲ್ಲಿ ಕೊಟ್ಟಿರೋಂಥ ನೇಮು ಕರೆಕ್ಟಾಗಿದೆಯಾ ಅನ್ನೋ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಅದಾದಮೇಲೆ ಸೆಕೆಂಡು ಮೇಯ್ನಾಗಿ ನೀವು ಚೆಕ್ ಮಾಡ್ಕೋಬೇಕಾಗಿರೋದೇನೆಂದರೆ ಎಕ್ಸಾಮಿನೇಷನ್ ಸಿಟಿ. ಓಕೆನಾ, ಕರೆಕ್ಟಾಗಿರುವಂಥ ಎಕ್ಸಾಮಿನೇಷನ್ ಸಿಟಿನ ಸೆಲೆಕ್ಟ್ ಮಾಡ್ಕೊಂಡಿರೋ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅನ್ನೋದನ್ನ ನೋಡ್ಕೊಳ್ಳಿ. ಓಕೆನಾ, ಯಾಕೆಂದರೆ ನೀವು ರಾಂಗ್ ಆಗಿರೋವಂಥ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಬಿಟ್ರೆ ಏನಾಗುತ್ತೆ ಅಂದರೆ ನೆಕ್ಸ್ಟು ಸಿಟಿ ಸೆಂಟರ್ ಲಿಸ್ಟ್ ಅಂತ ಬಿಡ್ತಾರೆ. ಆವಾಗ ನಿಮಗೆ ದೂರ ಇರುವಂಥ ಸಿಟಿನ ಅಲಾಟ್ಮೆಂಟ್ ಮಾಡಿಕೊಡ್ತಾರೆ. ಆವಾಗ ನಿಮಗೆ ಎಕ್ಸಾಮ್ ಹೋಗಿ ಬರೆಯೋಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ಇದನ್ನ ಒಂದ್ಸಲಿ 2 ಟೈಮ್ಸ್ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅನ್ನೋದು. ಮತ್ತು 10th ಮತ್ತು 12th ಡೀಟೇಲ್ಸ್ಗಳನ್ನ ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡಿದ್ದೀರಾ ಅನ್ನೋದನ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಸಾಕಷ್ಟು ಜನ ಇಲ್ಲಿ ತಪ್ಪುಗಳನ್ನ ಮಾಡ್ತಾರೆ ಸ್ಟೂಡೆಂಟ್ಸ್ಗಳು. ಕೋಡ್ ಕೇಳ್ತಾರಲ್ಲ, ಅದು ಬಂದ್ಬಿಟ್ಟು ನಿಮ್ಮ ಮನೆ ಅಡ್ರೆಸ್ ಆಗಿರಲ್ಲ, ಇಲ್ಲಿ ಸ್ಕೂಲು ಮತ್ತು ಕಾಲೇಜಿದು ಅಡ್ರೆಸ್ದು ಪಿನ್ ಕೋಡ್ ಆಗಿರುತ್ತೆ. ಓಕೆನಾ, ಅದೇ ನಿಮ್ಗೇನು ಮೇಜರ್ ಪ್ರಾಬ್ಲಮ್ ಬರಲ್ಲ, ಒಂದ್ಸಲಿ ಕರೆಕ್ಟಾಗಿರಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆನಾ, ಇಲ್ಲಿ ನೆಕ್ಸ್ಟ್ ಏನಂದರೆ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಎಲ್ಲ ಕೂಡ ಕರೆಕ್ಟಾಗಿದೆಯಾ ಅನ್ನೋದನ್ನ ಒಂದ್ಸಲಿ ನೋಡ್ಕೊಳ್ಳಿ. ಕರೆಕ್ಟಾಗಿ ನಿಮ್ಮ ಅಡ್ರೆಸ್ನ ಕರೆಕ್ಟಾಗಿ ಅಪ್ಡೇಟ್ ಮಾಡಿದ್ದೀರಾ ಅನ್ನೋದನ್ನ ಒಂದ್ಸಲಿ ನೋಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಫೋಟೋ ಅಂತ ಇರೋ ಜಾಗದಲ್ಲಿ ನಿಮ್ಮ ಫೋಟೋ ಬಂದಿದೆಯಾ ಅನ್ನೋದನ್ನ ಒಂದ್ಸಲಿ ನೋಡ್ಕೊಳ್ಳಿ. ಯಾಕೆಂದರೆ ನೀಟ್ ಎಕ್ಸಾಮಲ್ಲಿ ನಿಮ್ಮ ಫೋಟೋನು ಕೂಡ ವೆರಿಫೈ ಮಾಡ್ತಾರೆ. ಆಲ್ ಟಿಕೆಟಲ್ಲಾಗಿರ್ಬೋದು, ನಿಮ್ಮ ಫೋಟೋ ID ಏನು ಅಡ್ರೆಸ್ ಪ್ರೂಫ್ ತೊಗೊಂಡೋಗಿರ್ತಾರಲ್ಲ ಅದರಲ್ಲಾಗಿರ್ಬೋದು, ಅದರೆಲ್ಲ ಹತ್ರಲ್ಲೂ ಕೂಡ ಫೋಟೋನ ಚೆಕ್ ಮಾಡ್ತಾರೆ ನಿಮ್ಮ ಸ್ಟೂಡೆಂಟಿದು. ಓಕೆನಾ, ಫೋಟೋ ಕರೆಕ್ಟಾಗಿ ಅಪ್ಡೇಟ್ ಮಾಡಿದ್ದೀರಾ ಅಂತ ನೋಡ್ಕೊಳ್ಳಿ. ಮತ್ತು NTA ರೂಲ್ಸ್ ಇರೋದೇನೆಂದರೆ
ಇಲ್ಲಿ ನಿಮ್ಮ ಫೋಟೋ ಬಂದ್ಬಿಟ್ಟು 80% ಫೇಸ್ ಕಾಣಬೇಕು, ಆ ರೀತಿ ಇರಬೇಕಾಗುತ್ತೆ. ಓಕೆನಾ, ಇಲ್ಲಿ 80% ಫೇಸ್ ಕಾಣಬೇಕಂದ್ರೆ ಈ ರೀತಿ ಅಲ್ಲ, ಇದು ತುಂಬಾ ಕ್ಲೋಸ್ ಆಯಿತು, ಇದು ಸ್ವಲ್ಪ ಫಾರ್ ಆಯಿತು. ಇಲ್ಲಿ ನೋಡಿ ಜಾಸ್ತಿ ಬಾಡಿ ಕಾಣ್ತಿದೆ, ಫೇಸ್ ಚಿಕ್ಕ ಕಾಣ್ತಿದೆ. ಇದು 80% ಫೋಟೋ ವಿಸಿಬಿಲಿಟಿ ಅಂದರೆ ಈ ರೀತಿ ನೀವೇನಾದರೂ ಫೋಟೋ ಅಪ್ಲೋಡ್ ಮಾಡಿತ್ತು ಅಂದರೆ ಇದು ಕರೆಕ್ಟ್ ಫಾರ್ಮೇಟ್ ಆಗಿರುತ್ತೆ. ಓಕೆನಾ, NT ಅವ್ರು ಹೇಳಿರೋದು ರೂಲ್ಸ್ ಪ್ರಕಾರ 80% ಫೇಸ್ ವಿಸಿಬಿಲಿಟಿ ಇರಬೇಕು ಅಂತ. ಓಕೆನಾ, ಅದಾದಮೇಲೆ ತಂಬ್ ಇಂಪ್ರೆಷನ್ ಇದನ್ನ ನೀವು ಕರೆಕ್ಟಾಗಿ ಅಪ್ಡೇಟ್ ಮಾಡಿದ್ದೀರಾ ನನ್ನ ಒಂದ್ಸಲ ಇಲ್ಲಿ ನೋಡ್ಕೊಳ್ಳಿ. ಓಕೆನಾ, ಇಲ್ಲಿ ಸಾಕಷ್ಟು ಜನ ಮಿಸ್ಟೇಕ್ಗಳನ್ನ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ನಾನು ತೋರಿಸ್ತೀನಿ. ಏನಂದರೆ ಕೆಲವರು ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಫಿಂಗರ್ ಪ್ರಿಂಟ್ ಹಾಕ್ಬಿಟ್ಟಿದ್ರೆ ಆ ರೀತಿ ಹಾಕ್ಬಾರ್ದು. ಹಾಗಾಗಿ ನಿಮ್ಮದು 10 ಫಿಂಗರ್ ಕೂಡ ಈ ರೀತಿ ಬಂದಿರಬೇಕು. ಓಕೆನಾ, ಈ ರೀತಿ ಇತ್ತು ಅಂದರೆ ಮಾತ್ರ ಅದು ಕರೆಕ್ಟ್ ಅಂತ. ನೀವೇನಾದರೂ ಲೆಫ್ಟ್ ಹ್ಯಾಂಡು ತಂಬು ರೈಟ್ ಹ್ಯಾಂಡ್ ತಂಬು ಬರೀ 2 ತಂಬುದು ಕೊಟ್ಟಿದ್ದೀರಾ ಅಂದರೆ ಅದು ಫಿಂಗರ್ ಪ್ರಿಂಟು ರಾಂಗ್ ಅಂತ. ಓಕೆನಾ, ನಂತರ ಸಿಗ್ನೇಚರ್ ಇಲ್ಲಿ ಅಪ್ಡೇಟ್ ಆಗಿರಬೇಕಾಗಿರುತ್ತೆ. ನಂತರ ಕ್ಯಾಪ್ಚರ್ಡ್ ಲೈವ್ ಫೋಟೋಗ್ರಫಿ ಇದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಎಷ್ಟು ಪ್ರಾಬ್ಲಮ್ ಕೊಟ್ಟಿರುತ್ತೆ ಇದು ಅಪ್ಡೇಟ್ ಮಾಡೋಷ್ಟರಲ್ಲಿ ಅಂತ. ಒಟ್ಟಿನಲ್ಲಿ ಲಾಸ್ಟ್ ಎಂಡ್ ಆಫ್ ದ ಡೇ ಇದು ಕರೆಕ್ಟಾಗಿ ಬಂದಿತ್ತು ಅಂದರೆ ಏನು ಕೂಡ ಪ್ರಾಬ್ಲಮ್ ಇಲ್ಲ. ಇಲ್ಲೇನು ಫೋಟೋಗಳಿದೆಯಲ್ಲ ಇದು ಕರೆಕ್ಟಾಗಿ ಅಪ್ಡೇಟ್ ಆಗಿರಬೇಕಾಗಿರುತ್ತೆ. ಇಲ್ಲೇನಾದರೂ ತಪ್ಪಾಗಿದೆ ಅಂದರೆ ನೆಕ್ಸ್ಟ್ ನಿಮ್ಮ ಆಲ್ ಟಿಕೆಟ್ ಅವ್ರು ರಿಲೀಸ್ ಮಾಡಬೇಕಾದ್ರೆ ನಿಮಗೆ ಆಲ್ ಟಿಕೆಟ್ ಬರ್ದೇ ವಿತ್ಹೆಲ್ಡ್ ಆಗ್ಬೋದು. ಇದನ್ನ ಮೇಜರಾಗಿ ನೋಡ್ಕೊಳ್ಳಿ. ಓಕೆನಾ, ಕನ್ಕ್ಲೂಷನ್ ಏನಂದರೆ ಇಲ್ಲಿ ಡಾಕ್ಯುಮೆಂಟ್ ಏನು ಅಪ್ಲೋಡ್ ಮಾಡಿರ್ತೀರಾ 10th ಸರ್ಟಿಫಿಕೇಟ್ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಅಡ್ರೆಸ್ ಪ್ರೂಫ್ ಆಗಿರ್ಬೋದು, ಎಲ್ಲ ಕೂಡ ಪಕ್ಕ ಕರೆಕ್ಟಾಗಿರಬೇಕು. ಇಲ್ಲಾಂದರೆ ಮುಂದೆ ತೊಂದರೆ ಆಗುತ್ತೆ. ಅದಾದಮೇಲೆ ಪರ್ಸ್ನಲ್ ಡೀಟೇಲ್ಸ್ ಇದೆಯಲ್ಲ ಇದು ಕರೆಕ್ಟಾಗಿರಬೇಕು. ಅದಾದಮೇಲೆ ಎಕ್ಸಾಮಿನೇಷನ್ ಸೆಂಟರ್ ಡೀಟೇಲ್ಸ್ ಇದೆಯಲ್ಲ ನೀವು ಸಿಟಿ ಸೆಲೆಕ್ಟ್ ಮಾಡಿರೋದು ಅದು ಕರೆಕ್ಟಾಗಿರಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ನಿಮ್ಮದು ಕ್ಯಾಟಗರಿ ಏನಾದರೂ ನೀವು ಸರ್ಟಿಫಿಕೇಟ್ನ ಅಪ್ಡೇಟ್ ಮಾಡಿದರೆ ಆ ಡೀಟೇಲ್ಸು ಕೂಡ ಕರೆಕ್ಟಾಗಿರಬೇಕಾಗಿರುತ್ತೆ. ಇಷ್ಟು ಡೀಟೇಲ್ಸು ಕೂಡ ಕರೆಕ್ಟಾಗಿದೆ ಅಂದರೆ ನಿಮ್ಗೆ ಏನು ಕೂಡ ತೊಂದರೆ ಆಗಲ್ಲ, ನೀವು ಎಕ್ಸಾಮ್ನ ಬರಿಬೋದು, ಹಾಲ್ ಟಿಕೆಟ್ ಬರುತ್ತೆ. ಓಕೆನಾ, ಮತ್ತು ಕಟ್ ಆಫ್ ಅನಲೈಸರ್ ಬೈ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಹಾಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಲಿಂಕು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ಅಪ್ಡೇಟ್ಸ್ಗಳು ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.